ನೋಡಿರಿ ಎಷ್ಟೋ ಜನ ನೀವು ನಿಮ್ಮ ಟೈಮನ್ನು ನಿಮ್ಮ ಏಜನ್ನು ನಿಮ್ಮಷ್ಟಕ್ಕೆ ನೀವು ಹಾಳು ಮಾಡ್ಕೊಳ್ತೀರಿ. ಹೆಂಗೆ ಗೊತ್ತಾನೆ, 21-22 ವಯಸ್ಸಿಗೆ ಡಿಗ್ರಿ ಮುಗಿಸ್ತೀರಿ. ಡಿಗ್ರಿ ಮುಗಿದ ತಕ್ಷಣ ಸೀದಾ ಕೋಚಿಂಗ್ ಅನ್ನೋ ಕಾಂಪಿಟೇಟಿವ್ ಎಕ್ಸಾಮ್ ಕೋಚಿಂಗ್ ಅನ್ನೋ ಒಂದು ದಾರಿಯನ್ನು ಹೇಳಿಬಿಡ್ತೀರಿ ನೀವು. ತಪ್ಪಂತ ಹೇಳತ್ತಿಲ್ಲ, ಬಟ್ ಒಂದು ಬಿಟ್ಟು 2 ಸಲ ಯೋಚನೆ ಮಾಡ್ಬೇಕು ರೀ. ಯಾಕಂದ್ರೆ ನೀವು 21-22 ವಯಸ್ಸಿಗೆ ಡಿಗ್ರಿ ಮುಗಿಸಿ ಕೋಚಿಂಗ್ ಜಾಯ್ನ್ ಆದ್ರೆ ತಿಳ್ಕೊರಿ. ಅಟ್ಲೀಸ್ಟ್ ಇವತ್ತಿನ ಟೈಮ್ನಾಗ 4-5 ವರ್ಷ ಜನರ ಲೈಕ್ ಟೈಮ್ ವೇಸ್ಟ್ ಆಗತ್ತೈತಿ. ಸೊ ನೀವು 5 ವರ್ಷ 6 ವರ್ಷಗಳಲ್ಲಿ ಹಿಂಗೆ ಕಳೆದು ಬಿಡ್ತೀರಿ ಟೈಮು. ಯಾವುದೇ ಎಕ್ಸಾಮ್ ಕ್ಲಿಯರ್ ಆಗಲಿಲ್ಲಪ್ಪ, ಕ್ಲಿಯರ್ ಆಯ್ತು ವೆಲ್ ಆ್ಯಂಡ್ ಗುಡ್ ಬೆಟರ್, ಬಟ್ ಆಗಲಿಲ್ಲಪ್ಪ ಅಂದ್ರೆ 5-6 ವರ್ಷ ಹಂಗೆ ಕಳೆದು ಬಿಡ್ತೀರಿ. ಆ ಟೈಮ್ ಏನು ನೀವು 5-6 ವರ್ಷ ಕಳೆದಿದ್ದನ್ನು ಯೋಚನೆ ಮಾಡ್ತೀರಿ, ಏನಪ್ಪ 5 ವರ್ಷ ಕೊಟ್ಟೆ, ಎಕ್ಸಾಮ ಕ್ಲಿಯರ್ ಆಗಲಿಲ್ಲ, ನೌಕರಿನೂ ಆಗಲಿಲ್ಲ ಅಂಥೇಳಿ ಇಷ್ಟು ವರ್ಷ ನಾವು ವೇಸ್ಟ್ ಮಾಡಿದ್ನಲ್ಲ ಅನ್ನುವಂತಹ ಯೋಚನೆಗಳು ತಲೆ ಒಳಗೆ ಕಂಟಿನ್ಯೂಸ್ ಬರೋಕ್ಕೆ ಸ್ಟಾರ್ಟ್ ಆಗ್ತವೆ. ಸೊ ನಾನು ಹೇಳ್ತೀನಿ, ಡಿಗ್ರಿ ಮುಗಿದ ತಕ್ಷಣ ಈ ಕಾಂಪಿಟೇಟಿವ್ ಎಕ್ಸಾಮ್ ಓದುವಂಥ ನಿರ್ಧಾರ ಮಾಡೋಕ್ಕಿಂತ ಮೊದಲು 1-2 ಸಲ ಯೋಚನೆ ಮಾಡಿರಿ. ಇದ್ರ ಬದಲಾಗಿ ಇದನ್ನು ಹೊರತುಪಡಿಸಿ ಇದಕ್ಕಿಂತ ಬೆಟರ್ ನಾ ಏನಾದರೂ ಮಾಡ್ಬೋದೇನು, ಹೋಲಿ ಅದನ್ನು ಥಿಂಕ್ ಮಾಡೋಕೆ ನೀವು 3 ತಿಂಗಳು 4 ತಿಂಗಳು ತೊಗೊಳಿ, ಯೋಚನೆ ಮಾಡೋಕೆ ಬೇಡ ಅನ್ನಂಗಿಲ್ಲ. ಆಮೇಲೆ ಯಾವುದೂ ದಾರಿ ನಿಮ್ಗೆ ಸಿಗಲಿಲ್ಲಪ್ಪ ಅಂದರೆ ನೀವು ಕಾಂಪಿಟೇಟಿವ್ ಎಕ್ಸಾಮ್ ಈ ಫೀಲ್ಡಿಗೆ ಬರ್ಬೋದು. ಓಕೆ, ಸೊ ಹಾಗಾಗಿ ಒಬ್ರು ಯಾರೋ ಈ ಟ್ರೆಂಡ್ ಸೆಟ್ ಮಾಡ್ಯಾರ ಅಂತೇಳಿ ಆ ಟ್ರೆಂಡನ್ನು ಫಾಲೋ ಮಾಡ್ಕೊತ ಹೋಗೋದಲ್ಲ. ನಿಮಗೆ ಯಾವ್ದು ಚಲೋ, ನಿಮಗೆ ಯಾವ್ದು ಬೆಸ್ಟ್ ಅನಿಸ್ತೈತಿ ಅದನ್ನ ಮೇಲೆ ನೀವು ಕಾನ್ಸಂಟ್ರೇಟ್ ಮಾಡಿ ನಿಮ್ಮ ಜೀವನವನ್ನು ರೂಪಿಸಿಕೊಳ್ಳುವಂಥ ಕೆಲಸ ಮಾಡಿ ಸ್ನೇಹಿತರೆ. ಯಾಕಂದ್ರೆ ಭಾಳಷ್ಟು ಮಂದಿ ನೋಡ್ತೇನೆ ನಾನು, ಬರ್ತಾರೆ ಟೈಮ್ ವೇಸ್ಟ್ ಮಾಡ್ತಾರೆ, ಆಮೇಲೆ ಮರ್ತಾರೆ, ಇಲ್ಲ ನಂದು ಹೋತು, ಏಜ್ ಹಾಳಾತ, ನಂದು ನೌಕರಿ ಆಗಲಿ, ಸುಮ್ಮನೆ ಏನಾರು ಅವಾಗ ಮಾಡಿದ್ರೆ ಚಲೋ ಇತ್ತಲ್ಲ ಅನ್ಕೊಂಡು ಕುಂದ್ರದು ಬೇಡ. ಅವಾಗ ಮಾಡಿದರೆ ಚಲೋ ಇತ್ತು ಅನ್ನೋಕ್ಕಿಂತ ಅವಾಗ ಮಾಡಿಬಿಡ್ರಿ ಅದನ್ನು. ಓಕೆ, ಸೊ ನಿಮ್ಮ ಪರ್ಸನಲ್ ಇದ್ರ ಮೇಲೆ ಗ್ರೋತ್ ಮೇಲೆ ವರ್ಕ್ ಮಾಡೋ ಸ್ನೇಹಿತರೆ 1-2 ಸಲ ವಿಚಾರ ಮಾಡಿರಿ.